ಓಂ ನಮಃ ಶಿವಾಯ. ಇನ್ನೊಂದು, ನಾನು ಮೊದಲು ನನಗೆ ಗೆದ್ದಿದ್ದು ಕತೆ ಬರೀತೀನಿ ಅನ್ನೋ ನನಗೆ ಧೈರ್ಯ ಬಂದು, ಆಲ್ರೆಡಿ ನಾನು ಕತೆ ಬರೀತಾ ಇದ್ದೆ, ತುಂಬ ಕತೆಗಳು ಬರೆದಿದ್ದೆ. ಆದರೆ ನನಗೆ ಕಾನ್ಫಿಡೆಂಟ್ ಅನ್ನೋ ಬಂದಿದ್ದು ವಿಳಾಸ ಹುಡುಕು ಖಾಲಿ ಹಾಳೆಯಲ್ಲಿ ನಾನಿರುವೆ ಕಾಣದ ಕೋಟೆಯಲ್ಲಿ. ಖಾಲಿ ಹಾಳೆಯಲ್ಲಿ ವಿಳಾಸ ಎಲ್ಲಿ ಹುಡುಕ್ತೀರಾ, ಕಾಣದ ಕೋಟೆನ ನೀವು ಹೆಂಗೆ ನೋಡ್ತೀರಾ? ಓಕೆನಾ? ಅದಕ್ಕೆ ಹೇಳೋದು, ನಾನು ವಿಳಾಸ ಖಾಲಿ ಹಾಳೆಯಲ್ಲಿ ಹುಡುಕಿದೆ, ಕಾಣದ ಕೋಟೆಯಲ್ಲಿ ಅವ್ರನ್ನ ನಾನು ಕಂಡಿಡಿದೆ. ಓಕೆನಾ? ಕುತ್ಕೊಂಡು ಬರೆದೆ ಕತೆನ ಅವ್ರ ಮುಂದೆನೇ. ಅವರು ನನಗೆ ಹೆಲ್ಪ್ ಮಾಡಿದ್ರು. ಅಂದರೆ ಒಂದು ಮುನ್ಸೂಚನೆ, ನಮಗೆ ಗೊತ್ತಿಲ್ದಿರೋ ಒಂದು ನಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತಲ್ವ, ಯಾರೋ ನಮ್ಮ ಜೊತೆ ಇದ್ದಾರೆ ಅನ್ನೋ ಥರ, ಆ ಥರ ನಾನು ಫೀಲಾಗಿ ಬರೆದಿದ್ದೀನಿ. ಅದೇ ಹೇಳೋದು, ಖಾಲಿ ಹಾಳೆ ವಿಳಾಸ ಹುಡುಕು ಖಾಲಿ ಹಾಳೆಯಲ್ಲಿ ನಾನಿರುವೆ ಕಾಣದ ಕೋಟೆಯಲ್ಲಿ. ಆ ಕತೆ ಬರೆದ್ಮೇಲೆ ನಾನು ಕಾನ್ಫಿಡೆಂಟ್ ಬಂತು, ನಾನು ಒಂದು ಕತೆ ಬರಿಬೋದು, ನಾನು ಒಂದು ಕತೆ ತೆಗಿಬೋದು ಅಂತ. ಹೇಳ್ತಾ ಇಲ್ಲ, ನಾನು ರಾಮೇಶ್ವರಂ ಜರ್ನಿನೇ ಒಂದು ಕತೆ ಮಾಡ್ಬೋದು ನಾನು. ಅಂದರೆ ಆ ಥರ ನಾನು ಆ ಕತೆ ಬರೆಯೋಕ್ಕೆ ಏನೇನೆಲ್ಲ ಅಡೆತಡೆಗಳು ಬಂದವು, ಏನೇನೆಲ್ಲ ಆದವು ಅನ್ನೋದೇ ಒಂದು ಕತೆ ಮಾಡ್ಬೋದು. ಅದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ. ವಿಳಾಸ ಹುಡುಕು ಖಾಲಿ ಹಾಳೆಯಲ್ಲಿ ನಾನಿರುವೆ ಕಾಣದ ಕೋಟೆಯಲ್ಲಿ, ಇದು ಕತೆ ನಾನು ಬರೆದಿರೋದು. ಫಸ್ಟ್ ಗೆದ್ದಿದ್ದು ಅಲ್ಲೇ. ಗೆಲ್ಲದೆ ಒಂದು ದಿನ ಗೆಲ್ಲಲೇಬೇಕು, ಮರುದಿನ ಗೆದ್ದು ತೋರಿಸಿ ಈ ದಿನ. ನಾನು ಫಸ್ಟು ಅಲ್ಲೇ ನಾನು ಅಂದ್ಕೊಂಡಿದ್ದು ಅದನ್ನು. ಓಂ ನಮಃ ಶಿವಾಯ. ಸರ್ವೇ ಜನ ಸುಖಿನೋ ಭವಂತು.